ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತು ಶೈಲು ಮತ್ತು ನಮ್ಮ ಮನೆಯವರಿಬ್ಬರು ಕೂಡ ಇವತ್ತು ಆರ್ಮಿ ಕ್ಯಾಂಟೀನಲ್ಲಿ ಸಾಮಾನು ತರಬೇಕು ಅಂದ್ಬಿಟ್ಟು ಹೋಗ್ತಿದ್ದಾರೆ. ನಾವು ಜಾಸ್ತಿ ಪಪ್ಪನ ಕ್ಯಾಂಟೀನಲ್ಲೇ ಖುಷಿ ಗೌಡ್ರೆ. ಹಾಯ್, ಇಲ್ಲಿ ನೋಡಿ, ಹಾಯ್ ಮಾಡಿ. ಅಯ್ಯಯ್ಯ ಹೋಗ್ತಾ ಇದ್ದಾರೆ. ಯಾಕೆ ನಾವು ಅಲ್ಲೆಲ್ಲ ಏನೆಲ್ಲ ಸಾಮಗ್ರಿಗಳು ತಗೊಳ್ತಿದ್ರೆ ಸ್ವಲ್ಪ ಜಾಸ್ತಿ ಸರ್ಫ್ ಪೌಡರ್, ಬಟ್ಟೆ ಒಗಿಲಿಕ್ಕೆ ಸರ್ಫ್ ಪೌಡರ್ ಆಗ್ಬೋದು, ಲಿಕ್ವಿಡ್ ಆಗ್ಬೋದು, ಮನೆ ಒರೆಸೋದು, ವಾಶ್ರೂಮ್ಗೆ ಹಾಕೋದಾಗ್ಬೋದು, ಮತ್ತು ಪೇಸ್ಟು, ಸೋಪು, ಇದೆಲ್ಲ ನಮಗೆ ಒಂದಷ್ಟು ಬೇಕಾಗಿರೋಂಥದ್ದೆಲ್ಲ ನಮಗೆ ಅಲ್ಲೇ ತರುವಂಥದ್ದು. ಇನ್ನು ಬೇರೆ ಐಟಮ್ಸ್ ಎಲ್ಲ ಹೊರಗಡೆ ತಗೊಳ್ತೀವಿ. ಈ ಥರ ಒಂದು ಐಟಮ್ಸ್ ಎಲ್ಲ ನಮಗೆ ಅಲ್ಲಿಂದನೇ ತಂದರೆ ಸ್ವಲ್ಪ ಅರ್ಧಕ್ಕೆ ಅರ್ಧ ಚಾರ್ಜೇ ಬೀಳುತ್ತಲ್ವ. ಆರ್ಮಿ ಕ್ಯಾಂಟೀನ್ ಅಂದರೆ ನಮಗೆ ಯಾವಾಗಲೂ ಅರ್ಧ ಚಾರ್ಜ್ ಬೀಳುತ್ತೆ. ಮತ್ತು ಅಲ್ಲಿ ಕ್ವಾಲಿಟಿ ಕೂಡ ಸೂಪರಾಗಿರುತ್ತೆ. ಮತ್ತು ಈ ಕಾಳು ಗಿಡೆಲ್ಲ ಅಲ್ಲಿ ತಗೊಳ್ತೀವಿ ಅಂದರೆ ಜಾಸ್ತಿ ದುಡ್ಡು ಇರುತ್ತೆ, ಆದರೆ ಹಾಗೇ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅದೆಲ್ಲ ನಾವು ಇಲ್ಲೇ ಹೊರಗಡೆ ತೊಗೊಳೋದ್ರಿಂದ ಕಾಳೋದೆಲ್ಲ ತಗೊಳ್ಳೋದಿಲ್ಲ. ಮತ್ತು ಅಕ್ಕಿ, ರೇಷನ್ ಇದು ಯಾವುದೂ ತಗೊಳ್ಳೋದಿಲ್ಲ. ನಾವೇನಾದರೂ ಅಲ್ಲಿ ಸ್ವಲ್ಪ ಸೋಪು, ಸರ್ಫ್ ಪೌಡರು, ಪೇಸ್ಟು, ಈ ಥರದ ವಸ್ತುಗಳೇ ಬೇಕಾಗಿರೋಂಥದ್ದು ತಗೊಳ್ತೀನಿ. ಶೈಲು ಮತ್ತು ನಮ್ಮ ಮನೆಯವರಿಬ್ಬರು ಕೂಡ ಹೋಗ್ತಾರಲ್ಲಿ. ನಾನು ಬುಜ್ಜಿ ಬೇಬಿ ಮನೇಲಿ ಬೇರೆ ಬೇರೆ ಕೆಲಸಗಳಿದೆ, ಸ್ವಲ್ಪ ಸಿಟಿಗೆ ಹೋಗೋದೆಲ್ಲ ಇದೆ. ಹಾಗಾಗಿ ನಾವಿಬ್ಬರು ಮನೇಲೇ ಇದ್ದೀವಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಲಾಸ್ಟ್ವರೆಗೂ ಕಮೆಂಟ್ ಮಾಡೋಂಗಿದೆ ಕನ್ನಡದಲ್ಲಿ ಕಮೆಂಟ್ ಮಾಡಿ. ಅದರಲ್ಲಿ ಒಂದ್ ಎತ್ಕೊಂಡು ಹೋಗಿದ್ರು ಯಾರೋ ಒಬ್ರು, ನಾನು ತಗೊಂಡೆ ಇನ್ನೊಂದಿತ್ತು. ಪ್ಲೇಟ್ ಅಂತೂ ತುಂಬಿತ್ತು, ಕೇಳೋರೇ ಇಲ್ಲ. ಓಕೆ ಸರಿ ಪುಟ ಜೋಪನ, ಹುಷಾರಾಗಿ ಹೋಗಿ ಬನ್ನಿ. ಬಾಯ್. ಸಣ್ಣ ರೌಂಡ್ಸ್ಗೆ ಹೋಗಿದೆ ಡ್ಯಾಡಿ ಜೊತೆ. ಹಾಕ್ಸ್ಕತಿ ಹೆಲ್ಮೆಟ್ಲವ ಹಾಕಬಿಡು. ಎಲ್ಲ ತಗೊಂಡಿದ್ದಲ್ಲ ಪುಟ. ಬಾಯ್, ಹುಷಾರು. ಅಯ್ಯೋ 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 ಸಾಕು ಬಿಡಲ್ಲ. ಅಯ್ಯೋ ಅಯ್ಯೋ ಅವನಿಗೊಂದು ಅಂತ ಕೊಟ್ಬಿಡ್ರಿ. ಬಾಯ್ ಮಾಡು. ಇರೋದೇ ಅವರಲ್ಲಿ ಅಲ್ಲ, ಇರೋದೇ ಅವರಲ್ಲಿ, ಮೈಸೂರಲ್ಲೇ ತಾನೆ. ಬಾಯ್ ಪುಟ, ಹುಷಾರು. ಬಾ 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 ಖುಷ್, ನಾವು ಮೈಸೂರಲ್ಲೇ ತಾನೆ ಇರೋದು. ಇವಾಗ ಸಿಟಿ ಒಳಗಡೆ ಹೋಗೋಣ ಅಂತ ಹೇಳು. ಬಾ. ತಿಂಡಿ ಎಲ್ಲ ಮುಗೀತು ನಮ್ಮನೆ. ಇವತ್ತು ಖಾರ ಪೊಂಗಲ್ ಮಾಡಿದ್ವಿ. ಏನು ಖುಷ್? ಹೇಳ್ಕೊಡ್ತೀವಿ ಬನ್ನಿ ಸರ್. ಅಂದರೆ ಇವತ್ತು ಭಾನುವಾರ ಇರೋದ್ರಿಂದ ಫಿಶ್ ತಂದು ಕೊಟ್ಬಿಟ್ಟು ಹೋದರು. ಬರೋ ಗಂಟೆ ಫಿಶ್ ಸಾಂಬಾರು ಮಾಡಲಿಕ್ಕೆ. ಎಲ್ಲ ಬೆಳಗ್ಗೆನೇ ಶೈಲು ಎದ್ದು ಬಟ್ಟೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದೆ. ನಾನು ಫಿಶ್ ಸಾಂಬಾರಿಗೆ ಆಲ್ರೆಡಿ ಮಸಾಲೆ ಕೂಡ ರುಬ್ಬಿಟ್ಕೊಂಡಿದ್ದೆ. ಸ್ವಲ್ಪ ಇವಾಗೆಲ್ಲ ಪೊಂಗಲೆಲ್ಲ ಮಾಡಿದ ಪಾತ್ರೆಗಳಿದೆ ತೊಳೆದ್ಬಿಟ್ಟು ಫಿಶ್ ಸಾಂಬಾರಿಗೆಲ್ಲ ಇವಾಗ ರೆಡಿ ಮಾಡಿಬಿಡೋಣ. ನಾನು ಕೂಡ ಸ್ವಲ್ಪ ಸಿಟಿ ಒಳಗಡೆ ಹೋಗಬೇಕು. ಯಾಕೆಂದರೆ ಒಂದು ಮುತ್ತೈದೆ ಪೂಜೆ ಇದಲ್ವ, ಅಲ್ಲಿ ಸ್ಯಾರಿ ಎಲ್ಲ ತರಬೇಕು. ಸ್ವಲ್ಪ ತಂಗಿ ಮಗಳು ಬಟ್ಟೆ ತಗೋಬೇಕು ಅಂತ ಹೇಳ್ತಲ್ಲ, ಹಾಗಾಗಿ ಹೋಗಿದ್ದು ಬರೋಣ. ತಂಗಿ ಕಾಲ್ ಮಾಡಿದ್ದೆ ಬೆಳಗ್ಗೆನೆ, ಹೋಗಿದ್ದು ಬರೋದಕ್ಕ ಅಂತ. ಸರಿ ಆಯಿತು ಹೋಗೋದ ಅಂತೇಳಿದ್ರೆ ಅಪ್ಪನೂ ಬರುತ್ತೆ. ಹಾಗಾಗಿ ನಾನು ಕೂಡ ಬೇಗನೆ ಫಿಶ್ ಸಾಂಬಾರು ರೆಡಿ ಮಾಡಿಬಿಟ್ಟು ರೆಡಿ ಆಗಿಬಿಟ್ರೆ ಮುಗೀತು. ಸಿಟಿ ಒಳಗಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಬಟ್ಟೆ ತರೋಕ್ಕೆ. ಮತ್ತು ಹುಣಸೆಹಣ್ಣ ಫಿಶ್ಗೆಲ್ಲ ಯಾವುದಕ್ಕೆ ಆಗಲಿ ನಾವು ಹುಣಸೆ ಹುಳಿ ತೆಗಿಬೇಕಾದ್ರೆ ಸ್ವಲ್ಪ ಬಿಸಿನೀರಲ್ಲಿ ಹಾಕ್ಬಿಡ್ತು ಅಂದರೆ ನೀಟಾಗಿ ಹುಳಿ ತಗೊಬಿಡ್ಬೋದು ನೋಡಿ. ನಾನು ಕೂಡ ಬಿಸಿನೀರಲ್ಲಿ ನೆನೆಸಿದೆ, ಆವಾಗಲೇ ನೆನೆಸಿಟ್ಬಿಟ್ಟಿದೆ. ನಾನು ಯಾವಾಗಲೂ ಫಿಶ್ ಸಾಂಬಾರು ಮಾಡಬೇಕಾದ್ರೆ ಹುಣಸೆ ಹುಳಿನೇ ಮೊದಲು ಬೇಯಿಸ್ಕೊಳಕ್ಕೆ ಹಾಕ್ಬಿಡ್ತೀನಿ. ಯಾಕೆಂದರೆ ಅದು ಎಣ್ಣೆ ಜೊತೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಹುಣಸೆ ಹುಳಿ ಟೇಸ್ಟೇ ಬೇರೆ ಇರುತ್ತೆ. ಹಾಗಾಗಿ ನಾನು ಒಗ್ಗರಣೆ ಹಾಕೋದೆ ಅದು. ಈರುಳ್ಳಿ ಏನು ಒಗ್ಗರಣೆ ಹಾಕಲ್ಲ ಫಿಶ್ ಸಾಂಬಾರಿಗೆ, ರುಬ್ಕೊಬಿಟ್ಟಿರ್ತೀನಿ ಅಲ್ವ. ಹಾಗಾಗಿ ಮಸಾಲೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಫಿಶ್ ಸಾಂಬಾರಿಗೆ ನಾನು ಬಂದು ಕಾಟ್ಲ ಪೀಸ್ ತರಿಸ್ದೆ. ಯಾಕೆ ಅಂತಂದರೆ ಅದೇ ಚೆನ್ನಾಗಿರೋದು, ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಕಾಟ್ಲ ಪೀಸ್ ತರಿಸ್ದೆ. ಅಲ್ಲೇ ಕ್ಲೀನ್ ಮಾಡ್ಕೊಳ್ತೀನಿ. ಇವಾಗ ಚೆನ್ನಾಗಿ ತೊಳ್ಕೊಬೇಕು. ಸ್ವಲ್ಪ ಮೊದಲು ನೀರಲ್ಲಿ 4 ಸರಿ ತೊಳೆದ್ಬಿಟ್ಟು ಆಮೇಲೆ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಬಿಟ್ಟು ತೊಳೆದ್ಬಿಟ್ರೆ ಫಿಶ್ ಕ್ಲೀನ್ ಆಗುತ್ತೆ ನೋಡಿ. ಇಲ್ಲ ಅಂದರೆ ಹೆಂಗೆ ಕಾಣಿಸ್ತಾ ಇರುತ್ತೆ ಅಂತ. ಅದನ್ನು ನೀಟಾಗಿ ಸ್ವಲ್ಪ ನೀರು ಜಾಸ್ತಿಯಾಗಿ ತೊಳ್ಕೊಬೇಕು. ಪಾತ್ರೆಗಳೆಲ್ಲ ಅಂದರೆ ವಾಶ್ ಮಾಡಿ ಇಟ್ಬಿಟ್ಟು ಅದು ಜೋಡಿಸ್ಕೋಬೇಕು. ಒರೆಸ್ಬಿಟ್ಟು ಜೋಡಿಸ್ಕೊಳ್ಳೋಣ ಅಂತಲ್ಲಿ ಇಟ್ಟಿದ್ದೀನಿ. ಮತ್ತು ಫಿಶ್ ಕೂಡ ಕ್ಲೀನ್ ಮಾಡಿ ಇಟ್ಕೊಂಡೆ. ಇಲ್ಲಿ ಫಿಶ್ ತಂದಿದ್ವಲ್ಲ, ಬ್ಯಾಗು ಎಲ್ಲ ವಾಶ್ ಮಾಡಿಕೊಂಡೆ. ಅದು ಸ್ವಲ್ಪನಾದರೂ ಚೊಟ್ಟಿದ್ರೆ ಸ್ಮೆಲ್ ಬರುತ್ತೆ. ನಾವು ಯಾವಾಗಲೂ ಮಟನ್ ಚಿಕನ್ ಎಲ್ಲ ತರಬೇಕು ಅಂದರೆ ಇದನ್ನು ತೊಗೊಂಡು ಹೋಗ್ಬಿಡ್ತೀವಿ ಬ್ಯಾಗ್ನ. ಫಿಶ್ ಏನಾದ್ರು ತರಬೇಕಾದ್ರೆ ಅದು ವಾಶ್ ಮಾಡಿ ಇಟ್ಬಿಡ್ತು ಅಂದರೆ ಕ್ಲೀನಾಗಿರುತ್ತೆ ಅಂದ್ಬಿಟ್ಟು ಫಿಶ್ ನೋಡಿ ನಾನು ಎಷ್ಟು ಕ್ಲೀನಾಗಿ ತೊಳೆದು ಇಟ್ಟಿದ್ದೀನಿ ಅಂತ. ಹಾಗೆಯೇ ನಾನು ಒಂದು ಆ್ಯಪಲ್ ಮತ್ತು ಸೌತೆಕಾಯಿ ಎರಡು ಕೂಡ
ಇಟ್ಕೊಂಡು ಕಟ್ ಮಾಡೋಣ ಅಂತ ಇಟ್ಟಿದ್ದೀನಿ. ಇದು ಸಾಂಬಾರು ಕೂಡ ಇನ್ನೇನು ರೆಡಿ ಆಯಿತು, ಫಿಶ್ ಹಾಕಬೇಕು ಅಷ್ಟೇ. ನೋಡಿ ಬೇಯ್ತಾ ಇದೆ. ಅಷ್ಟರಲ್ಲಿ ಬಜ್ಜಿ ಬೇಬಿಗೆ ನನಗೆ ಇಬ್ರಿಗೂ ಕೂಡ ಸೌತೆಕಾಯಿ ಕಟ್ ಮಾಡ್ತಾ ಬೇಡ. ಫ್ರೂಟ್ಸು ಸೌತೆಕಾಯಿ ಎರಡನ್ನು, ಆ್ಯಪಲ್ ಮತ್ತು ನೋಡಿ ಇದು ಆ್ಯಪಲ್ ಅಂತೂ ಮರಳಾಗಿರುತ್ತೆ. ನನಗೆ ಈ ಥರ ಆ್ಯಪಲ್ ಇಷ್ಟ. ಇದು ಜಾಸ್ತಿ ಸಿಗೋದೇ ಇಲ್ಲ, ನೀರು ಥರ ಇರೋದು ಸಿಗುತ್ತೆ. ಇದು ಮರಳು ಥರ ಇರೋದಂತೂ ನನಗೆ ತುಂಬ ಇಷ್ಟ. ಬಜ್ಜಿಗೂ ಅಷ್ಟೇ ಇದೆ ತಿನ್ನೋದು, ಆ ನೀರು ಥರ ಇರೋದು ತಿನ್ನೋಕ್ಕಾಗಲ್ಲಪ್ಪ. ಸಾಂಬಾರು ಕೂಡ ಬೆಂದಿದೆ. ಇವಾಗ ಫಿಶ್ ಹಾಕ್ಬಿಟ್ರೆ ಆಯಿತು. ಮತ್ತು ಒಬ್ಬರು ಏನು ಮಾಡ್ತಾರೆ ಗೊತ್ತಾ, ಫಿಶ್ನ ಹಾಕ್ಬಿಟ್ಟು ಬೇಯಿಸೋದೇ ಇಲ್ಲ, ಅದು ಕುದಿ ಬರುತ್ತಾ ಇರುತ್ತಲ್ಲ ಆ ಟೈಮಲ್ಲಿ ಆಫ್ ಮಾಡ್ಕೊಳ್ತಾರೆ. ಏನಕ್ಕೆ ಅಂದರೆ ಫಿಶ್ ಎಲ್ಲ ಕಲಸೋಗ್ಬಿಡುತ್ತೆ ಮತ್ತು ಇದೇ ಕಾವಿಗೆ ಬೆಂದು ಹೋಗುತ್ತೆ ಅಂತ. ಆ ರೀತಿ ಮಾಡೋದ್ರಿಂದ ಸಪ್ಪೆಯಾಗಿರುತ್ತೆ. ಯಾವಾಗಲೂ ಹಂಗೆ ಮಾಡಬೇಡಿ, ಏನೂ ಆಗೋದಿಲ್ಲ. ಫಿಶ್ ಸಾಂಬಾರು ಚೆನ್ನಾಗಿ ಬೇಯಿಸ್ಕೊಂಡು ಫಿಶ್ ಹಾಕಿದ ನಂತರ ಒಂದು 5 ನಿಮಿಷ ಕುದಿ ಬಂದಮೇಲೆ, ಫಿಶ್ ಹಾಕಿದ ನಂತರ ಕುದಿ ಬರುತ್ತಲ್ಲ, ಆ ಕುದಿ ಬಂದಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಫಿಶ್ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಮತ್ತು ಉಪ್ಪು ಖಾರ ಕೂಡ ಚೆನ್ನಾಗಿ ಹಿಡಿಯುತ್ತೆ. ಇಲ್ಲ ಅಂದರೆ ಗೊತ್ತಲ್ಲ ಬೆಂಡ್ ಥರ ಆಗಿಬಿಡುತ್ತೆ. ನನಗಂತೂ ಇಷ್ಟ ಆಗಲ್ಲ. ನಾನು ಯಾವಾಗಲೂ ಅಷ್ಟೇ ಫಿಶ್ ಹಾಕಿದ್ಮೇಲೆ ಒಂದು 5 ನಿಮಿಷ ಮುಚ್ಚಿಟ್ಬಿಟ್ಟು ಕುದಿಸ್ಕೊಳ್ತೀನಿ. ಇವಾಗ ಆಲ್ರೆಡಿ ಕುದಿ ಬರ್ತಾಯಿದೆ ನೋಡಿ. ಎಲ್ಗಪ್ಪ? ಸಿಟಿಗೆ ಹೋಗ್ಲೇಬೇಕಪ್ಪ. ಏನು ಕೇಕಂದ? ಹಾಂ ಮಾತಿಲ್ಲ, ಸುಮ್ಮನೆ ತಿರ್ಗಾಡ್ಕೊ ಬರೋಕ್ಕೆ. ಸರಿ ಆ್ಯಪಲ್ ತಿನ್ಕೊ, ನಾನು ಸೌತೆಕಾಯಿ ತಿಂತೀನಿ. ಅಯ್ಯೋ ನನ್ನ ಕಂದ. ಸರಿ ನೀನು ಆ್ಯಪಲ್ ತಿನ್ಕೊ, ನಾನು ಸೌತೆಕಾಯಿ ತಿಂದ್ಬಿಡ್ತೀನಿ. ಆಮೇಲೆ ಹೋಗೋಣ, ಸ್ನಾನ ಮಾಡ್ಕೊಳ್ಳೋಣ. ಓಕೆನಾ? ಹೊಸ ಡ್ರೆಸ್ಸೇ ಹಾಕ್ಕೊಡ್ತೀನಿ. ಈಗೇನು ಹಾಕ್ಕೊಂಡಿರೋದು ಹಳೆ ಡ್ರೆಸ್ಸು. ನಾನು ಹಾಕ್ಕೊಡ್ತೀನಿ, ನೀನು ತಿನ್ನಕ್ಕಂದ ಮೊದಲು. ಬಾ ತಾತ ಬರಕ್ಕೆ ಜಾಗ ಬಿಡು. ಸಾಮಾನು ಕಣೋ. ಏನಾಯ್ಲಪ್ಪ? ಎಷ್ಟು ಅದು ರೈಟು? ನೀನು ಕಡಿಮೆನೇ ಬಿದ್ದಿರುತ್ತಲ್ಲ. ಹ್ಞೂ ಒಳ್ಳೆ ಕೆಲಸ ಹಂಗಾದ್ರೆ. ಇನ್ನೇನು ನಮ್ಗೆ ಅದು ಸಿಗುತ್ತೆ ಅಂತಂದರೆ. ಸ್ಟಾಕ್ ಇತ್ತಾ? ಎಷ್ಟು ಸಿಕ್ತು? ಇನ್ನೊಂದು ಸ್ವಲ್ಪ ತರಬೇಕು ತಾನೆ ಹಂಗಾದ್ರೆ. ಬಿಡು, ಮುಂದಿನ ತಿಂಗಳು ತರೋಣ. ಇಷ್ಟೇನಾ? ಬಕೆಟ್ 2 ಬಂದಿದೆ. ಏನಕ್ಕೆ ಕೊಟ್ಟರು ಬಕೆಟ್ನ? ಅಯ್ಯೋ ಸೋಪನ್ ಪುಡಿ ತಗೊಂಡ? ಅದಕ್ಕೆ ಬಂದಿರೋದು. ಇಲ್ಲ, ಅದಕ್ಕೇನು ಆಫರ್ ಬಂದಿಲ್ಲ. ಚೆನ್ನಾಗಿದೆ. ಅವರೇ ಕೊಟ್ರಾ? ಸೂಪರ್ ಚೆನ್ನಾಗಿದ್ದಾವೆ 2 ಬಕೆಟು. ಇದೆಲ್ಲ ತುಂಬಿಟ್ಕೊಳ್ಳೋಕೆ ಆಯಿತು. ಅದೇ ತುಂಬಾಕೇನೆ ಆಗುತ್ತೆ. ಕ್ಯಾಪ್ ಇದ್ರೆ ಚೆನ್ನಾಗಿರ್ತಿತ್ತು. ಏನು ಎತ್ಕೊಂಡೋಗಿಟ್ಟು ಬಂದೆ ನೀನು? ಪೌಡ್ರ್ ತೊಗೊಂಡು ಬಂದ? ಓ ಪೇಸ್ಟ್ಗಳು ನೋಡಪ್ಪ. ಓ ಅಯ್ಯೋ ಅಯ್ಯೋ, ಒಂದೇ ಸೊಪ್ಪಿನ ಪುಡಿನಾ? 5 kg ತಗೋಬೇಕಿತ್ತು. ಸಾಕು ಸಾಕು ಹಂಗಾರೆ ಇದೆ ಅಲ್ಲಿ. ಬಟ್ಟೆ ಸೊಪ್ಪು? ಓ ಆಯಿಲ್ ತಲೆಗೆ ತರಲ್ಲ. ಒಂದೇ ತಂದ? 3 ತಗೊಂಡು ಬಂದ. ಹೂ ಯಾರ್ದಿದು? ಯಾವುದು? ವಾವ್, ಒಳ್ಳೆ ಕೆಲಸ. ವಾವ್, ಬಿಚ್ಕೊಡಮ್ಮ ಒಂದು ಚಾಕ್ಲೇಟ್. ಎಸ್. ಕೊಬ್ಬರಿ ಎಣ್ಣೆ ತರಲಿಲ್ವಾ? ಸಾಕು ಬಿಡಿ, ಸಿಕ್ಕಿದೆಯಲ್ಲ ಅದೇ ಸಾಕು ನಮಗೆ. ಇದೇನಿದು? ತುಪ್ಪ ಯಾಕೆ ತಗೊಂಡೆ? ತುಪ್ಪ ಯಾವುದು ಬ್ರ್ಯಾಂಡ್ ಇಲ್ಲ ಇವಾಗ, ಅದೆಲ್ಲ ಸ್ಟಾಪ್ ಆಗಿದೆ ಅಂತೆ. ಟಿನ್ಸೆ ಅಂತ ಅವೈಲಬಲ್ ಇರ್ಲಿ ಅಂತ ಒಂದು ತಂದಿದ್ದೀನಿ ಅದಕ್ಕೆ. ಓಕೆ, ಒಳ್ಳೆ ಕೆಲಸ. ನೆಕ್ಸ್ಟ್ ಟೈಮ್ ಇಲ್ಲೇ ಎಲ್ಲಾದ್ರೂ ಸಿಕ್ಕಿದ್ರೆ ಬಟ್ಟೆ ಸೊಪ್ಪಿಲ್ಲಿ? ಬಟ್ಟೆ ಸೊಪ್ಪಿಲ್ಲ ಮತ್ತೆ ಸ್ಟಾಕ್ ಖಾಲಿ. ನೆಕ್ಸ್ಟ್ ವೀಕ್ ಬರುತ್ತೆ ಅಂತ ಇದೆಯಲ್ಲ ಮನೇಲಿ. ಬ್ರಷಲ್ಲಿ? ನೋ ಬ್ರಷ್. ಅಯ್ಯೋ ಬಿಡಿ, ಇಲ್ಲೋದ್ರೆ ತಗೋಬೋದಲ್ಲ. ಹುಡುಕಿದ್ದು ಯಾವುದು ಸಿಗಲಿಲ್ಲ, ಇಷ್ಟು ಸಿಕ್ತು. ಮೇನ್ ಥಿಂಗ್ ಎಲ್ಲ ಸಿಗ್ತು. ಹಾಂ, ನಮಗೆ ಬೇಕಾಗಿರೋ ಸೋಪ್, ಶಾಂಪೂ. ಹೌದು. ಏ ಖುಷ್ ಬಾಯಿಲಿ ಎಲ್ಲ ಜೋಡಿಸ್ಬಿಟ್ರೆ ಬಾರೋ ಇಲ್ಲಿ. ನಮ್ಮನೆ ಮಧ್ಯಾಹ್ನ ಫಿಶ್ ಸಾಂಬಾರು ಮಾಡಿದಲ್ವಾ, ಯಾಕೋ ಫಿಶ್ಶೇ ಚೆನ್ನಾಗಿರಲಿಲ್ಲ. ಫಿಶ್ ತಿನ್ನೋಣ ಅಂದರೆ ಫಿಶ್ ಚೆನ್ನಾಗಿರಲ್ಲ, ಚಿಕನ್ ನೋಡಿದ್ರೆ ಚಿಕನ್ ಚೆನ್ನಾಗಿರಲ್ಲ, ಮಟನ್ ನೋಡಿದ್ರೆ ಮಟನ್ ಚೆನ್ನಾಗಿರಲ್ಲ. ಅದು ಎಲ್ಲದಕ್ಕಿಂತ ಬೆಸ್ಟು ಬೀಟ್ರೇಟ್ ನೋಡಿ. ವೆಜ್ ತಿನ್ನೋದೇ ಎಷ್ಟೋ ಬೆಸ್ಟ್ ಅನ್ನಿಸ್ತದೆ.
ಎಲ್ಲ ಪಲ್ಯಗಳನ್ನ ಮಾಡಿಕೊಂಡು ಏನೋ ಗೊತ್ತಿಲ್ಲ ಫಿಶೆಲ್ಲ ಇಷ್ಟು ಸರಿ ಚೆನ್ನಾಗಿರೋದು ಕೊಡ್ತಾಯಿದ್ರು. ಈ ಸತಿ ಅಂತೂ ನಾನು ಹೋಗಿರಲಿಲ್ಲಪ್ಪ, ನಮ್ಮ ಮನೆಯವರು ಮತ್ತು ನಮ್ಮ ಶೈಲಿ ಇಬ್ಬರು ಹೋಗ್ತಂದಿದ್ರು. ಒಂದೇ ಫಿಶ್ 2 kg ಬರುತ್ತೆ ಅಂತ ತಂದರು. ಓಕೆ ಅಂತ ನಾನೆಲ್ಲ ಕ್ಲೀನಾಗೆಲ್ಲ ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡ್ಬಂದಿದ್ರು. ಮನೇಲಿ ಬಂದಮೇಲೆ ಗೊತ್ತಲ್ಲ ಮಾಡಿದೆ. ಅದಂತೂ ತಿನ್ನಲಿಕ್ಕೆ ಏನೋ ಒಂಥರ ಇತ್ತು. ಯಪ್ಪ ಫಿಶ್ಶು ಕೂಡ ತಿನ್ನಬಾರ್ದನ ಅನ್ನೋಷ್ಟು ನನಗಂತೂ ಬೇಜಾರಾಯಿತು. ಹಾಗಾಗಿ ಅದಕ್ಕೆ ನಾನು ಬಿಡಪ್ಪ ಅದು ಯಾವುದು ಬೇಡ ಅಂದ್ಬಿಟ್ಟು ಬೀಟ್ರೇಟ್ ಗೊಜ್ಜು ಮಾಡಿಕೊಂಡು ಅದರಲ್ಲೇ ರೈಸ್ ತಿಂದ್ಕೊಂಡು ಬೀಟ್ರೇಟೇ ತಿಂದ್ಬಿಡೋಣ ಅಂದ್ಬಿಟ್ಟು ಬೀಟ್ರೋಟ್ ಗೊಜ್ಜು ಮಾಡ್ತಾ ಇದ್ದೀನಿ. ಏನು ಮಾಡೋಂಗಿಲ್ಲ, ಏನಾದರೂ ಇಷ್ಟಪಟ್ಟು ತಿನ್ನಬೇಕು ಅಂದರೆ ಹಿಂಗೆಲ್ಲ ಆಗ್ತಾಯಿರುತ್ತೆ. ಇನ್ನೇನು ಮಾಡೋದಲ್ವಾ, ಕೊನೆಗೆ ನಮಗೆ ಬೀಟ್ರೇಟೇ ಗತಿ. ಬೇರೆ ನಾನು ಫೋನಲ್ಲಿ ಬೇರೆ ನೋಡಿದ್ದೆ, ಇವಾಗೆಲ್ಲ ಫಿಶ್ ಎಲ್ಲ ಸ್ಟೋರ್ ಮಾಡಿ ಇಡೋಕ್ಕೆ ಏನೇನೋ ಹಾಕ್ತಾರೆ ಅಂಥೇಳಿ. ನನಗೆ ಅದೆಲ್ಲ ಇವಾಗ ನೆನಪು ಬಂದುಬಿಡ್ತಪ್ಪ. ಫಿಶ್ ನೋಡಿ ಅದನ್ನು ತಿಂದು ಮೇಲೆ ನನಗಂತೂ ಯಪ್ಪ ಈ ಫಿಶ್ ಎಲ್ಲ ತರಲೇಬಾರ್ದು. ಎಲ್ಲಾದರೂ ಕೆರೆ ಹತ್ರ ಹಿಡಿಯೋದಂದ್ರೂ ಇಲ್ಲಿ ಮಾರ್ಕೆಟಲ್ಲಿ ಮಾರೋದೆಲ್ಲ ತಗೊಳ್ಳೇಬಾರ್ದು ಅನ್ನುತ್ತೆ. ಒಂದೊಂದು ಸರಿ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಅಲ್ವಾ, ಏನು ಮಾಡೋಕ್ಕಾಗುತ್ತೆ. ಓಕೆ, ನನ್ನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಇನ್ನೇನು ಹೇಳೋಕ್ಕಾಗಲ್ಲ ಫಿಶ್ ಬಗ್ಗೆಲೆಲ್ಲ. ಹಂಗಂದರೆ ಏನಂತೀರ ಗೊತ್ತಾ, ಇದೆಲ್ಲ ಬಿಟ್ಬಿಡಿ, ಏನಕ್ಕೆ ತಿಂತೀರೋದೆಲ್ಲನೂ ಅಚ್ಚುಕಟ್ಟಾಗಿ ಪಲ್ಯ ರೊಟ್ಟಿ ಇದೆಲ್ಲ ತಿನ್ಕೊಂಡು ಜೀವನ ಮಾಡಿ ಸೊಪ್ಪು ಗಿಪ್ಪು ಅಂತ ಹೇಳ್ತೀರಾ. ಅದು ಸರಿಯೇ ಅಲ್ವಾ, ಏನೂ ಮಾಡೋಂಗಿಲ್ಲ. ನೀವು ಹೇಳೋದೆಲ್ಲ ತಪ್ಪು ಅನ್ನೋಕ್ಕಾಗಲ್ಲ. ನಮ್ಮ ಮನೇಲಿ ಸ್ವಲ್ಪ ಎಲ್ಲರೂ ನಾನ್ ವೆಜ್ ಫ್ರೀಯರು. ಆ ಮಟನ್ ಚಿಕನ್ ಬಿಟ್ಟು ಸ್ವಲ್ಪ ಫಿಶ್ ಆದರೂ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂದ್ಬಿಟ್ಟು ತರಿಸ್ತಾ ಇರ್ತೀವಿ. ಅಂಥದ್ರಲ್ಲಿ ಹಿಂಗೆಲ್ಲ ಆಗ್ತಾಯಿರುತ್ತೆ. ಹೇಳ್ಕೊಳ್ಳೇಬೇಕು, ಹೇಳ್ಕೊಳ್ಳೋದೇನೇ ಇದ್ದರೆ ಆಗೋದಿಲ್ಲ ನನಗೆ. ಅದಕ್ಕೆ ಅದು ಹೇಳ್ಬಿಡೋಣ ಅಂದ್ಬಿಟ್ಟು ಹಾಗೆ ಇದು ವಿಡಿಯೋ ಮಾಡಿಕೊಂಡು ಹೇಳಿದೆ. ಓಕೆ, ಬಾಯ್.